ನಿಮ್ಮ ಇಂತಹ ಪ್ರೋತ್ಸಾಹ ಇದ್ದಾಗ ಇಂಥ ಒಂದು ಕಾರ್ಯಕ್ರಮ ಅಲ್ಲ, ನಮ್ಮ ಈ ಶಾಲೆಯ ಸಿಬ್ಬಂದಿ ಮಿತ್ರರು 100 ಕಾರ್ಯಕ್ರಮಗಳನ್ನು ಮಾಡಬಲ್ಲರು. ಆತ್ಮೀಯ ಮಕ್ಕಳೇ, ನಿಮಗೆ 2 ಕಿವಿಮಾತುಗಳು ಏನಂದರೆ, ನೀವು ಏನನ್ನ ಕನಸುಗಳನ್ನು ಕಟ್ಕೊಂಡಿದ್ದೀರಿ ಅದನ್ನು ಸಾಧಿಸಲಾಕ ಪ್ರಯತ್ನ ಪಡ್ರಿ. ಯಾಕೆ ಪ್ರಯತ್ನ ಪಡಬೇಕಾಗ್ಯದಂದ್ರೆ, ಇಲ್ಲಿ ಎಲ್ಲವನ್ನ ನಿಮಗೆ ಒದಗಿಸಿ ಕೊಡ್ತಾ ಇದ್ದಾರೆ. ಆದರೆ ಅದನ್ನು ಬಳಸೋದು ಬಿಡೋದು ನಿಮಗೆ ಬಿಟ್ಟಿರೋದು. ಏನು ಕೊಡ್ತಾ ಇದ್ದಾರೆ ನಮಗಂದರೆ, ಗುಣಾತ್ಮಕ ಶಿಕ್ಷಣ ಕೊಡ್ತಾ ಇದ್ದಾರೆ. ಸರ್ಕಾರದ ಯೋಜನೆಗೆ ಅನುಸಾರವಾಗಿ ಎಲ್ಲ ಬಡ ಮಕ್ಕಳ ಆದಿಯಾಗಿ, ಶೋಷಿತ ವರ್ಗಗಳ ಆದಿಯಾಗಿ ಸರ್ವರಿಗೂ ಗುಣಾತ್ಮಕ ಶಿಕ್ಷಣ ಕೊಡಬೇಕು ಅಂತ ಯೋಜನೆ ರೂಪಿಸಿ ಈ ಶಾಲೆ ಮುಖಾಂತರವಾಗಿ ನಿಮಗೆ ಕೊಡ್ತಾ ಇದ್ದಾರೆ. ನೀವು ಅದನ್ನು ಪಡಿಬೇಕಾಗ್ಯದ ಅಷ್ಟೇ. ಆದರೆ ಪಡೆಯುವಾಗ ಸ್ವಲ್ಪ ನಯ, ವಿನಯ, ಗೌರವ ಅನ್ನೋದು ಇರಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಲಾಷೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಾಲ ಬದಲಾವಣೆಯಾಗ್ತಾ ಇದೆ, ಮೌಲ್ಯಗಳು ಬದಲಾವಣೆಯಾಗ್ತಾ ಇದ್ದಾವ. ಯಾಕಂದ್ರೆ ಹಿಂದೆ ಒಂದು ಕಾಲ ಇತ್ತು, ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಅನ್ನೋದು. ಇವತ್ತು ಬಹುಶಃ ಆ ರೀತಿಯಾಗಿ ಇಲ್ಲ ನೋಡ್ರಿ. ಯಾಕಂದ್ರೆ ಈಗ ಆಧುನಿಕ ಕಾಲ, ಗುರುವೇ ವಂದಿಸಿ ಬುದ್ಧಿ ಹೇಳುವಂಥ ಕಾಲ ಇದೆ. ಆದರೂ ಕೂಡ ನೀವು ಇತರೆ ಮಾಧ್ಯಮಗಳಿಗೆ, ಸಮಾಜದಲ್ಲಿ ನಡೆಯುವಂಥ ಘಟನೆಗಳಿಗೆ ಅಥವಾ ನಿಮ್ಮ ಸುತ್ತಮುತ್ತಲಿರುವಂಥ ಪರಿಸರವನ್ನು ನೋಡಿ ನಿಮ್ಮ ಮಾರ್ಗದಿಂದ ನೀವು ವಿಮುಖರಾಗಬೇಡ್ರಿ. ಯಾಕಂದ್ರೆ ನಮ್ಮದೆಲ್ಲ ಎಂಥ ನಾಡು, ನಮಗೆ ಇದು ಈ ಭೂಮಿ ಇದೆಯಲ್ಲ, ಕಡಕೋಳ ಮಡಿವಾಳಪ್ಪನವರ ಕರ್ಮಭೂಮಿ ಇದು. ಸರ್ವ ಸಂಘ ಪರಿತ್ಯಾಗಿಯಾಗಿ ಸಮಾಜದ ಉದ್ಧಾರಕ್ಕೆ, ಸಮಾನತೆಗಾಗಿ ಹೋರಾಡಿದಂಥ ಮಹಾನ್ ಕಡಕೋಳ ಮಡಿವಾಳಪ್ಪನವರ ಕರ್ಮಭೂಮಿ ಇದು. ಇಂತಹ ಭೂಮಿಯಲ್ಲಿರುವಂತಹ ಈ ಪಾಲಕರಾಗಲಿ, ಈ ಮಕ್ಕಳಾಗಲಿ, ಅವರ ಪ್ರಭಾವಕ್ಕೆ ಒಳಗಾದಂಥವರು ನೀವು ಕೂಡ ಮುಂದೊಂದು ದಿನ ಇಂಥ ಹೆಸರನ್ನು ಮಾಡಬೇಕಲ್ಲ. ನಿಮ್ಮ ಹೆಸರು ಬರೀ ಈ ಶಾಲೆಯಲ್ಲಿ ಅಲ್ಲ, ಬರೀ ಈ ಊರಲ್ಲಿ ಅಲ್ಲ, ಇಡೀ ರಾಜ್ಯದಲ್ಲಿಯೇ ನಿಮ್ಮ ಹೆಸರು ಹೇಳುವಂತಹ ಸಾಧಕರು ನೀವು ಆಗಬೇಕು. ಹಾಗಾಗಬೇಕಂದ್ರೆ ನಿರಂತರ ಪ್ರಯತ್ನ ಇರಬೇಕು. ಅದ್ರ ಜೊತೆಗೆ ಅಹಂಕಾರ ಇರಕೂಡದು. ನಾನು ಎನ್ನುವ ಅಹಂಕಾರ ಬತ್ತಂದ್ರೆ ಏನೂ ಆಗೋದಿಲ್ಲ. ನಮ್ಮ ನಾಡು ತ್ಯಾಗದ ನಾಡು. ಓದ್ತಿರಲ್ಲ ನೀವು, ತ್ಯಾಗದ ಭೋಗದಕ್ಕರದ ಗೇಯದ ಗೊಟ್ಟೆಯ ಲಂಪಿ ನಿಂಪುಗಳಿಗಾಗರಮಾದ ಮಾನಿಸರೆ ಮಾನಸರಂಥವರಾಗಿ ಪುಟ್ಟಲೇಂ ಏನಾಗಿಯುಂ ಏನು ತೀರ್ದಪುದೆ ಮರಿದುಂಬಿಯಾಗಿ ಮೇಣ್ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ವನವಾಸಿ ದೇಶದೊಳ್. ತ್ಯಾಗದ ನಾಡು ನಮ್ಮದು. ಯಾರು ನಮಗೆ ಒಳ್ಳೆಯದನ್ನು ಬಯಸ್ತಾರೋ ಅವ್ರಿಗೆ ನಾವು ಏನು ಬೇಕಾದನ್ನು ತ್ಯಾಗ ಮಾಡಿ ಬಿಡುವಂಥವ್ರು. ಕರ್ಣ ಉತ್ತಮ ಉದಾಹರಣೆ ನಮ್ಮಲ್ಲಿ. ಆದರೆ ಹಾಗಂತ ನಾವು ಯಾರಾದರೂ ನಮ್ಮ ಜೊತೆ ಹೋರಾಟಕ್ಕೆ ನಿಂತರ ಸುಂಬಿಡೋರಲ್ಲ. ನಾವು ಕಪ್ಪೇರ ಭಟ್ನ ಶಾಸನದಲ್ಲಿ ಬರ್ತದಲ್ಲ, ಸಾಧುಂಗೆ ಸಾಧುನ್ ಮಾಧುರ್ಯಂಗೆ ಮಾಧುರ್ಯನ್ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ನಾವು ಕನ್ನಡಿಗರು ಎಂಥವರು, ಯಾರು ನಮಗೆ ಒಳ್ಳೆಯದನ್ನು ಬಯಸ್ತಾರೋ, ಸಾಧು ವ್ಯಕ್ತಿಗಳಿರ್ತಾರೋ ಅವರಿಗೆ ನಾವು ತುಂಬ ಒಳ್ಳೆಯವರಾಗೇ ವರ್ತನೆ ತೋರಿಸ್ತೀವಿ. ಯಾರು ಮಧುರವಾಗಿ ಮಾತನಾಡ್ತಾರೋ ಅವ್ರ ಜೊತೆ ನಾವು ಮಧುರವಾಗೇ ಮಾತನಾಡ್ತೀವಿ. ಆದರೆ ಯಾರಾದರೂ ನಮ್ಮ ಎದುರಿಗೆ ಹೋರಾಟಕ್ಕೆ ಇಳಿದರೆ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್. ಅಂಥ ಕನ್ನಡಿಗರು ನಾವಿದ್ದೇವೆ. ಆ ಪರಂಪರೆ ನಮ್ಮದಿದೆ, ಅದನ್ನು ಉಳಿಸ್ಕೊಂಡು ಬನ್ನಿರಿ. ಮೊದಲಿಗೆ ಕಲಿಯುಗ ವಿಪರೀತರ ಆಗಬೇಡ್ರಿ. ಸಾಧುಂಗೆ ಸಾಧುನ ಒಳ್ಳೆಯವರಾಗ್ರಿ, ಮಧುರವಾಗಿ ಮಾತನಾಡ್ರಿ. ಅದಕ್ಕೆ ಹೇಳೋದು ನಾವು ತ್ಯಾಗದ ನಾಡು ನಮ್ಮದು, ತ್ಯಾಗದ ನಾಡು, ಭೋಗದ ನಾಡು. ನಾವು ಏನೇನು ಒಳ್ಳೆಯದು ಎಲ್ಲವನ್ನ ಭೋಗಿಸುವಂಥವರು, ಗೋಷ್ಠಿಗಳು ನಡೆಯುವಂಥ ನಾಡು ನಮ್ಮದು ಅಂತ ಪಂಪ ಹೇಳಿದ್ದಾನ. ಅದಕ್ಕಾಗಿ
ನಾವೆಲ್ಲರೂ ಇಲ್ಲಿ ಏನು ಒಳ್ಳೆಯದನ್ನು ಪಡಿಲಾಕ ಸಾಧ್ಯ ಇದೆಯೋ ಅಂಥ ಒಳ್ಳೆಯದನ್ನು ಪಡೆಯೋಣ ಅನ್ನೋದು. ಈ ಸಂಸ್ಕಾರ ಅನ್ನೋದೇನಿದೆಯಲ್ಲ, ನೀವು ಸಾಮಾನ್ಯವಾಗಿ ಈ ಶಾಲೆಯಲ್ಲಿರುವಂಥ ಮಕ್ಕಳು ಬಹುಶಃ ಶಾಲೆಯಲ್ಲೇ ಅಷ್ಟೇ ಇದ್ದು ತಮ್ಮ ಪಾಲಕ ಪೋಷಕರಿಂದ ದೂರ ಇದ್ದು ಇಲ್ಲಿರುವಂತಹ ಗುರುಗಳನ್ನು ಗುರುಮಾತೆಯರನ್ನು ತಮ್ಮ ತಂದೆ ತಾಯಿ ಅಂತ ಆರಾಧಿಸುವಂಥ ಮಕ್ಕಳು ನೀವು. ಅದೇ ತಂದೆ ತಾಯಿಯ ಪ್ರೀತಿಯನ್ನು ನೀಡುವಂತಹ ಗುರುಗಳು ಮತ್ತು ಗುರುಮಾತೆಯರು ಇಲ್ಲಿಯವರು. ಇಲ್ಲಿ ಏನು ಸಂಸ್ಕಾರ ಪಡೆದಿದ್ದೀರಿ ನಿಮ್ಮ ಜೀವನ ಪರ್ಯಂತ ಇರಲಿ. ಯಾಕಂದರೆ ಜೀವನ ಬಹಳ ದೀರ್ಘ ಇದೆ. ಈ ದೀರ್ಘವಾದ ಜೀವನದೊಳಗೆ ಇಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳ ನೀವಲ್ವಾ, ಈ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಶೋಷಣೆಗೆ ಒಳಗಾದಂತಹ ಜೀವಿ ಯಾವುದಾದ್ರೂ ಇದ್ದರೆ ಅದು ಹೆಣ್ಣು ಅಂತ ಗೊತ್ತು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲರೂ ಒಳ್ಳೆಯ ಪ್ರತಿಶತ ಮಾಡಿದ್ರಿ ಅಂದ್ರೆ ಮುಂದೆ ನಿಮ್ಮ ಸಾಲೆ ಅದ. ಫಲಿತಾಂಶದಲ್ಲಿ ಏನಾದರೂ ಸ್ವಲ್ಪ ಏರುಪೇರವಾಗಿ ಜಸ್ಟ್ ಪಾಸಿಂಗ್ ಏನಾದರೂ ಆದ್ರಿ ಅಂದ್ರೆ ಬಿಡಿಸ್ತಾರ, ಕಲ್ಯಾಣ ಮಾಡಿಸ್ತಾರ, ಕಳಿಸ್ತಾರ. ಸರ್ ಮತ್ತದು ಎಲ್ಲರಿಗೆ ಮಾಡ್ತಾರಲ್ಲ, ಹೊಸ್ತಾಗೇನು ನಮಗೆ ಹೆಣ್ಣು ಮಕ್ಕಳಿಗೆ ಹೊಸ್ತಾಗಿ ಆಗೋದಿಲ್ಲ. ಅದನ್ನೇ ನಾವು ಗಂಡು ಮಕ್ಕಳಿಗೆ ಹೋಲಿಸ್ತೀವಿ ಅಂದ್ರೆ 4 ಸಲ ನಮ್ಮ ಗಂಡು ಮಗ ಫೇಲ್ ಆದರೂ 5ನೇ ಸಲ ಮತ್ತೆ ಎಳ್ಕೊಂಡು ಹೋಗಿ ಸಾಲಿಗೆ ಬಿಡ್ತೀವಿ, ಕಲಿಯೋಲೆ ಅಂತ ಹೇಳಿ. ಅದೇ ಹೆಣ್ಣು ಮಗಳು ಏನಾದ್ರು ಸ್ವಲ್ಪ ಫೇಲ್ ಆಗೋದಲ್ಲ, ಅಂಕ ಕಡಿಮೆ ಬಂದ್ರೂ ಕೈಕೋತು ಕೂತಿರ್ತೀವಿ, ವರ ಎಲ್ಲಿ ಸಮೀಪದವು ನೋಡಬೇಕು ಅಂಥೇಳಿ. ನಿಜ ತಾನೇ ಇದು? ಹಾಗಾದರೆ ಇಲ್ಲಿ ನಾವು ಹೇಳ್ತಾ ಇದ್ದೀವಿ ಸಮಾನತೆ ಇದೆ, ಸಮಾನತೆ ಇದೆ, ಸ್ತ್ರೀ ಪುರುಷ ಸಮಾನತೆ ಇದೆ ಅಂತ ಹೇಳ್ತೀವಿ ಬಾಯಿಂದ. ಇದೇನಾ ಅಂತ ಪ್ರಶ್ನೆ ಮೂಡುತ್ತದೆ. ಗಂಭೀರವಾದಂಥ ಪ್ರಶ್ನೆ ಇದು. ನಾವು ಚಿಕ್ಕ ಮಕ್ಕಳು ಎಷ್ಟು ಗಮನಿಸ್ತಿರೋ ಗೊತ್ತಿಲ್ಲ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬರೀ ಈ ಸ್ತ್ರೀ ಸಮಾನತೆ, ಈ ಸ್ತ್ರೀಯರ ಮಹಿಳೆಯರ ವಿದ್ಯಾರ್ಥಿನಿಯರ ಶಾಲೆ ಆಗಿದ್ರಿಂದ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಈ ಸಮಾನತೆ ಅನ್ನೋದು ಬರಬೇಕಾಗಿತ್ತಂದರೆ ನೀವು ಮೊದಲ ಸಮಾಜದ ಮುಖ್ಯ ಸ್ತರಕ್ಕೆ ಬರಬೇಕು. ಮುಖ್ಯ ಸ್ತರಕ್ಕೆ ಬರಬೇಕಾದ್ರೆ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಒಳ್ಳೆ ಅಧಿಕಾರಿ ಹುದ್ದೆಗಳಲ್ಲಿ ನೀವು ಬಂದ್ರಿ ಅಂದರೆ ಮುಂದೆ ಶಾಸನ ರಚನೆಯಲ್ಲಿ ಭಾಗವಹಿಸಿದರೆ ಅಂದರೆ MLAಗಳಾಗಲಿ MP ಗಳಾಗಲಿ ಆದಾಗ ಶಾಸನ ರಚನೆ ಅವಕಾಶ ಸಿಕ್ಕಾಗ ಇಂಥವುಗಳ ಬಗ್ಗೆ ಗಮನ ಇರಲಿ. ನಮಗೆ ಉಡುಗೆ ತೊಡುಗೆಗೆ ಸ್ವಾತಂತ್ರ್ಯ ಇದೆನಾ? ನಡೆಯೋದಕ್ಕೆ ಸ್ವಾತಂತ್ರ್ಯ ಇದೆನಾ? ಮಾತನಾಡೋದಕ್ಕೆ ಸ್ವಾತಂತ್ರ್ಯ ಇದೆನಾ? ಮುಖ ಎತ್ತಿ ತಿರುಗುವುದಕ್ಕೆ ಸ್ವಾತಂತ್ರ್ಯ ಇದೆನಾ? ಯಾರು ಕೇಳ್ತಾರೆ ಸ್ವಲ್ಪ ಗಮನಿಸ್ರಿ. ಒಬ್ಬ ಮಹಿಳೆಯಾಗಿ ಸುಮ್ಮನೆ ಬಡ ಹಾದ್ಯಾಗ ಹೊಂಟ್ರಂದ್ರೆ ಹ್ಯಾಂಗೆ ಹೊಂಟಾವ ನೋಡು ಗಂಡಿಬೀರಿ ಹೆಂಗಂತಾರೆ. ಪುರುಷ ಹೊಂಟಿದ್ರೆ ನಡಿಗೆ ನೋಡೋ ಹೆಂಗದ ಒಂದಂತಾರೆ. ಇದನ್ನು ಅಸಮಾನತೆನೆ ತಾನೆ. ಉಡುಗೆ ತೊಡುಗೆಯಲ್ಲಿ ಈಗ ಸ್ವಲ್ಪ ಉಡುಗೆ ತೊಡುಗೆಯಲ್ಲಿ ಬದಲಾವಣೆಯಾಗಿದೆ. ನಮಗೆಲ್ಲ ಮೊದಲಿನ ಕಾಲದ ಗ್ರಂಥಗಳನ್ನು ಓದಾಗ ಅರ್ಥ ಆಗ್ತದ. ಹೆಣ್ಮಗಳು ಎಷ್ಟು ದೂರ ಇದ್ರು ಎಲ್ಲಿದಳತ್ ನಮಗೆ ಕಿವಿ ಕೇಳಬೇಕು. ಕಾಲಿಗೆ ಹೆಜ್ಜೆ ಕೈ ಬಳೆ ಹಾಕಿರ್ತಿದ್ವಿ, ಗೊತ್ತಾಗಬೇಕು ಹೆಣ್ಮಗಳು ಎಲ್ಲಿದಾಳ. ಪರದಾ ಪದ್ಧತಿ ಇತ್ತು, ಏನೇನೋ ಪದ್ಧತಿಗಳು ಇದ್ದು. ಆದರೆ ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗಿದೆ ಅಂದ್ರೂ ಪೂರ್ಣ ಸ್ವಾತಂತ್ರ್ಯ ಅನ್ನೋದು ಸಮಾನತೆ ಅನ್ನೋದು ಬಂದಿದೆ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ ಮಕ್ಕಳೇ. ಅದಕ್ಕಾಗಿ ನೀವು ದಯವಿಟ್ಟು ಶಿಕ್ಷಣ ಪಡೆಯಿರಿ. ಸಮಾಜದ ಮುಖ್ಯವಾಹಿನಿಯಲ್ಲಿ ನೀವು ಬಂದ್ರಿ ಅಂದರೆ ಅವಾಗ ಏನಾದರೂ ಇನ್ನೂ ಹೆಚ್ಚಿನ ಬದಲಾವಣೆಗಳು ಆಗಬಹುದು. ಬದಲಾವಣೆ ಆಗ್ತಾ ಇದೆ. ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಆದರೂ ಅದು ತಲುಪಬೇಕಾದರೆ ಸಮಾಜದ ನಮ್ಮಂಥವರು ನಿಮ್ಮಂಥವರು ಅದನ್ನು ಒಪ್ಪಿ ಪಾಲಿಸಿದಾಗ ಮಾತ್ರ. ಸೊ ಆ ಕಾರಣಕ್ಕಾಗಿ ಎಲ್ಲ ಮಕ್ಕಳೆಲ್ಲ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ದಯವಿಟ್ಟು ಬರೀ ನೀವು ಪಾಸಿಂಗ್ ಅಂತ ನೋಡಬೇಡ್ರಿ, ಫಸ್ಟ್ ಕ್ಲಾಸ್ ಅಂತ ನೋಡಬೇಡ್ರಿ. ನನಗೆ ಭಾಳ ಖುಷಿ ಆಯಿತು
ಇಡೀ ತಾಲೂಕಿನಲ್ಲಿಯೇ ದ್ವಿತೀಯ ಸ್ಥಾನ ಈ ಶಾಲೆಗೆ ಬಂದಿದೆ, ಈ ಶಾಲೆ ಹೆಣ್ಣು ಮಗಳಿಗೆ ಬಂದಿದೆ ಅಂದರೆ ಬಹಳ ಖುಷಿಯ ವಿಷಯ. ಈ ಬಾರಿ ಪ್ರಥಮ ಸ್ಥಾನನೂ ಇದೇ ಶಾಲೆಗೆ ಬರುವಂತೆ ಆಗಲಿ. ಈ ಸಿಬ್ಬಂದಿ ಮಿತ್ರರನ್ನು ನೋಡಿದಾಗ, ನಿಮ್ಮ ಮುಖದ ಮೇಲಿನ ಕಳೆಯನ್ನು ನೋಡಿದಾಗ ನನಗದು ವಿಶ್ವಾಸ ಇದೆ. ಪ್ರಥಮ ಸ್ಥಾನ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ನನಗೆ, ರ್ಯಾಂಕರ್ಸ್ ಅಂತೂ ಈ ಶಾಲೆಯಲ್ಲಿ ಇದ್ದೇ ಇರ್ತಾರೆ. ಅದಕ್ಕಾಗಿ ನೀವು ನಿರಂತರ ಅಧ್ಯಯನ ಮಾತ್ರ ಮಾಡಲೇಬೇಕು ಮಕ್ಕಳೇ. ಸಾಮಾನ್ಯವಾಗಿ ನಾವೆಲ್ಲ ಓದುತ್ತೀವಿ, ಕೇಳ್ತೀವಿ. ಶಾಲೆಯಲ್ಲಿ ಅಧ್ಯಯನ ಮಾಡುವಾಗ ನಮ್ಮ ಮಕ್ಕಳು ಮತ್ತೆ ಮತ್ತೆ ಕೇಳೋದು ಏನಂದರೆ, ಸರ್ ನೀವು ಹೇಳಾಗೆಲ್ಲ ತಿಳಿದಿರ್ತದ್ರಿ, ಗಣಿತನೂ ಎಲ್ಲ ತಿಳಿತದ್ರಿ, ಇಂಗ್ಲೀಷ್ನೂ ಎಲ್ಲ ತಿಳಿತದ, ಎಲ್ಲ ಸೈನ್ ತೀರ್ಥಾನು ಗೊತ್ತದ, ಕಾಸ್ ತೀರ್ಥಾನು ಗೊತ್ತದ, ಎಲ್ಲ ಗೊತ್ತದ್ರಿ, ಎಲ್ಲಿ ತಕ್ಕ ಗೊತ್ತಂದ್ರೆ ಸಾಲಿ ಹೊಸ್ತಲ ದಾಟಿ ಹೊರಗೆ ಹೋಗತಕ್ಕ. ಹೊಳ್ಳಿ ಮನೆಗೆ ಹೋದ ಕೂಡಲೇ ಅವು ಏನೇನೋ ಆಗಿಬಿಟ್ಟಿರ್ತಾವ್ರಿ ಸರ್ ಅಂತ ಹೇಳ್ತಾರೆ. ಯಾಕೆ ಹಂಗೆ ಆಗ್ತಾವ? ಇದಕ್ಕೆ ಮನೋವೈಜ್ಞಾನಿಕ ಕಾರಣ ಇದೆ. ಸೈಕಾಲಜಿ ಏನು ಹೇಳ್ತದಂದ್ರೆ, ನಮ್ಮ ಮೆದುಳಿಗೆ ಒಂದು ಕೆಪಾಸಿಟಿ ಅದ. ಮನೆಯಲ್ಲಿ ಪಾತ್ರೆಗಳನ್ನು ನೋಡಿದ್ದೀರಲ್ಲ, ಒಂದು ಚರಿಗೆ ಅದನ್ನು ಕೊಡ್ರಿ, ಒಂದು ಚರಿಗೆ ಒಳಗೆ ನೀವು ಒಯ್ದು ಒಂದು ಕೊಡ ನೀರು ಹಾಕಿದ್ರಿಂದ ಒಟ್ಟು ನೀರು ಹಿಡಿತದಲ್ರಿ, ಚರಿಗೆ ಹಿಡಿಯೋದಿಲ್ಲ. ಯಾಕೆ? ಅದರ ಗಾತ್ರಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಹಿಡಿತದ, ಉಳಿದಿದ್ದೆಲ್ಲ ಚೆಲ್ಲಿ ಹೋಗ್ತಾವ. ಹಂಗೆ ಶಾಲೆಯಲ್ಲಿ ಹೇಳುವಂಥ ಎಲ್ಲ ವಿಷಯಗಳು ನಿಮ್ಗೆ ಕೇಳಬೇಕಾಗಿತ್ತು ಅಂದ್ರೆ ನಿಮಗೊಂದು ಕೆಪಾಸಿಟಿದ ಅಷ್ಟು ಹಿಡಿತದ, ಉಳಿಕಿದ್ದು ಹಿಡಿಯೋದಿಲ್ಲ. ಹಾಗಾದ್ರೆ ನಮ್ಮ ತೆಲ ಇಷ್ಟು ತುಂಬ್ತೀರೇನ್ರಿ ಸರ್ ನೀವು? ನಾವು ತುಂಬೋದು ಒಂದು ಚರಿಗಿತ್ತು, ನಾವು ತುಂಬೋದು ಅರ್ಧ ಚರಿಗಿನೇ ಇರ್ತದ ಶಾಲೆ ಒಳಗೆ. ಮತ್ತು ನಮ್ಮ ತೆಲ ಏನು ತುಂಬ್ಯದ ಸರ್? ಮೊಬೈಲ್ ತುಂಬ್ಯದ, ಧಾರಾವಾಹಿ ತುಂಬ್ಯದ, ಟಿ ವಿ ತುಂಬ್ಯದ, ಮಾತುಗಳು ತುಂಬ್ಯಾವ, ಚಾಡಿ ಚುಗುಲಿಗಳು ತುಂಬ್ಯಾವ. ಎಷ್ಟು ಚಂದ ನೆನಪಿರ್ತಾವ ಕತೆಗಳು, ಎಷ್ಟು ಚಂದ ನೆನಪಿರ್ತಾವ ಧಾರಾವಾಹಿಗಳು, ಹೌದಲ್ರಿ? ಧಾರಾವಾಹಿ ಅಷ್ಟು ಚಂದ ಯಾಕೆ ನೆನಪಿರ್ತಾವಂದ್ರೆ ತೋರಿಸಿದ್ದೆ ಹೊಳ್ಳಿ 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 ತೋರಿಸ್ತಾರೋ ಇಲ್ಲೋ? ಯಾಕೆ ತೋರಿಸ್ತಾರಂದ್ರೆ ನಿಮ್ಮ ಮೈಂಡ್ ಅದಕ್ಕೆ ಅಟ್ರಾಕ್ಷನ್ ಆಗಿ ಅಡಿಕ್ಟ್ ಆಗಲಿ ಅನ್ನುವಂಥ ಉದ್ದೇಶ ಇರ್ತದೆ. ಅದು ಅವ್ರ ಬಿಸ್ನೆಸ್ಸು ಮಾಡಲಿ. ಆದರೆ ವಿದ್ಯಾರ್ಥಿಗಳಾದವರು ಅದನ್ನು ತಲೆಯಾಗಿ ತುಂಬಿಕೊಂಡ್ರಿ ಅಂದ್ರೆ ಶಾಲೆಯ ಅಭ್ಯಾಸದ ಹಣೆ ಬರ ಏನು? ಅದಕ್ಕೆ ಸೈಕಾಲಜಿ ಏನು ಹೇಳ್ತದ, ನಾವು ಕೇಳಿದಂಥ ವಿಷಯ ಸಂಪೂರ್ಣವಾಗಿ ನಮಗೆ ಅರ್ಥ ಆಗೋದಿಲ್ಲ, 80% ಅರ್ಥ ಆಗ್ತದೆ. 24 ತಾಸಿನೊಳಗೆ ಕೇವಲ 20% ಮಾತ್ರ ನಮ್ಮ ಸ್ಮೃತಿ ಪಟಲದಲ್ಲಿ ಇರ್ತದ, ಉಳಿದಂಥದ್ದು ಹೋಗ್ತದೆ. ಆ ಕಾರಣಕ್ಕಾಗಿ ಮರಳಿ ಮರಳಿ ನೀವು ರಿವಿಷನ್ ಮಾಡಿದ್ರೆ ಪ್ರತಿಯೊಂದು ನೆನಪುಳಿತದ. ಅದಕ್ಕೆ ರಿವಿಷನ್ ಮಾಡಿರಿ, ಹೆಚ್ಚಿನ ಫಲಿತಾಂಶ ನಿಮ್ಮದಾಗಲಿ. ಒಟ್ಟಿನಲ್ಲಿ ಇಲ್ಲಿವರೆಗೂ ನನ್ನನ್ನು ಕರೆಸಿ ಮಾತನಾಡಲು ಅವಕಾಶ ನೀಡಿ ಗೌರವಿಸಿದ್ದಕ್ಕಾಗಿ ಎಲ್ಲ ನಮ್ಮ ಈ ಶಾಲೆಯ ಪ್ರಾಂಶುಪಾಲರಾದಿಯಾಗಿ ಸಿಬ್ಬಂದಿ ಮಿತ್ರರಿಗೂ, ಎಲ್ಲ ಮುದ್ದು ಮಕ್ಕಳಿಗೂ, ಎಲ್ಲ ಪತ್ರಕರ್ತ ಮಿತ್ರರಿಗೂ, ನಮ್ಮ ಅತ್ಯಂತ ಜನಪ್ರಿಯ ಯೂಟ್ಯೂಬರ್ ACS ಕಡ್ಕೊಳ್ಳೋಣ ಫಾಲೋ ಮಾಡ್ತಾ ಇರ್ತೀನಿ ನಾನು, ಸ್ನೇಹಿತರಿಗೂ ಹಾಗೂ ಊರಿನ ಎಲ್ಲ ಗಣ್ಯಮಾನ್ಯರಿಗೂ, ಪಾಲಕರಿಗೂ, ಪೋಷಕರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮನಗಳು, ಧನ್ಯವಾದಗಳು. ವಿದ್ಯೆ ಒಂದು ಒಳ್ಳೆಯ ಮಿತ್ರ. ಯಾರೂ ಇಲ್ಲ, ಕೆಟ್ಟ ಪರಿಸ್ಥಿತಿ ಬಂದಾಗ ಕೂಡ ಗೆಳೆಯ, ಸಂಬಂಧಿಕರು ಎಲ್ಲರೂ ಕೈ ಬಿಡುತ್ತಾರೆ. ಆದರೆ ವಿದ್ಯೆ ಯಾವತ್ತೂ ಕೈ ಬಿಡತಕ್ಕಂಥ ಕಿವಿಮಾತನ್ನು ಹೇಳಿದರು. ಜೊತೆಗೆ ಮನುಷ್ಯ ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರುವುದಿಲ್ಲ. ಆದರೆ ಮನುಷ್ಯ ಸತ್ತಾಗ ಹೆಸರಿರುತ್ತೆ, ಉಸಿರಿರುವುದಿಲ್ಲ. ಹಾಗೆ ನಾವು ಸಾಧನೆಯನ್ನು ಮಾಡಿ ಜೀವಿಸಬೇಕಂತ ಕಿವಿಮಾತನ್ನು ಹೇಳಿದಂಥ ಅತಿಥಿ ಮೋಹನ್ಯರಿಗೆ ಅನಂತ ಧನ್ಯವಾದಗಳು.